ನಮಸ್ಕಾರ ಬಂಧುಗಳೇ, ಕತ್ತಲೆಯ ಲೋಕದ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್. ಈ ಚಾನಲ್ನಲ್ಲಿ ನಾನು ಕ್ರೈಮ್ ಕಥೆಗಳನ್ನು ಹೇಳ್ತೇನೆ, ಹಾಗೆ ಕೆಲವು ಗ್ಯಾಂಗ್ಸ್ಟರ್ಗಳ ಜೀವನ ಕಥೆಗಳನ್ನು ಕೂಡ ಹೇಳ್ತೀನಿ. ನಾನು ಈ ಕಥೆಯನ್ನು ನಿಮಗೆ ಕ್ರೈಮ್ ಮಾಡಲು ಪ್ರೇರೇಪಣೆ ಕೊಡಲು ಹೇಳ್ತಾ ಇಲ್ಲ. ಈ ಕಥೆಗಳನ್ನು ಕೇಳಿಯಾದ ಮೇಲೆ ನೀವು ನಿಮ್ಮ ಬದುಕಿನಲ್ಲಿ ತಪ್ಪು ಹೆಜ್ಜೆ ಇಡದೆ ಒಳ್ಳೆಯ ಜೀವನ ನಡೆಸುವಂತಾಗಲಿ ಅಂತ ಆಶಯ ಇಟ್ಕೊಂಡು ನಾನು ಕತೆ ಹೇಳ್ತೀನಿ. ಇವತ್ತು ನಾನು ಪ್ರೀತಿಸಿ ಮದುವೆಯಾದ ಗಂಡನನ್ನೇ ಕೊಲೆ ಮಾಡಿಸಿ ಚಾಟ ಕಟ್ಟಿದ ಹೆಂಡತಿಯ ಕಥೆಯನ್ನು ಹೇಳ್ತೀನಿ. ಆಂಟಿ ಪ್ರೀತ್ಸೆ ಅಂತ ಶುರುವಾಗಿ ಆಂಟಿಯ ಗಂಡನ ಕೊಲೆಯಲ್ಲಿ ಅಂತ್ಯವಾದ ಕತೆ ಇದು. ನಮ್ಮ ಕಥೆಯಲ್ಲಿ ಬರೋ 30 ವರ್ಷದ ಶಂಕರಪ್ಪ ಗದಗದ ಹತ್ತಿರ ಇರೋ ರೋಣಪಟ್ಟಣ ಅನ್ನೋ ಊರಿನವರು. ಇವರೇ ಹೆಂಡತಿಯಿಂದ ಕೊಲೆಯಾದ ದುರ್ದೈವಿ. ಶಂಕರಪ್ಪನಿಗೆ ರೋಣಪಟ್ಟಣದಲ್ಲಿ ಜಮೀನಿತ್ತು. ಅಲ್ಲಿ ಕೃಷಿ ಮಾಡಿ ಶಂಕರಪ್ಪ ಜೀವನ ಸಾಗಿಸ್ತಾ ಇರ್ತಾನೆ. ಕಳೆದ ಕೆಲವು ವರ್ಷಗಳ ಹಿಂದೆ ಗದಗದ ರೋಣಪಟ್ಟಣದ ಪಕ್ಕ ಇರೋ ಕುರಹಟ್ಟಿ ಗ್ರಾಮದ ವಿದ್ಯಾ ಅನ್ನೋ ಹುಡುಗಿನ ನೋಡಿ ಶಂಕರಪ್ಪ ಪ್ರೀತಿಯಲ್ಲಿ ಬಿದ್ದಿರ್ತಾನೆ. ಇವಳೇ ವಿದ್ಯಾ, ನಮ್ಮ ಕತೆ ಹೀರೋಯಿನ್ ಅಲ್ಲ, ನಮ್ಮ ಕಥೆಯ ಲೇಡಿ ವಿಲನ್ ಈಕೆಯಿಂದಲೇ ಈಕೆಯ ಗಂಡನ ಹತ್ಯೆ ನಡೆಯುತ್ತೆ. ವಿದ್ಯಾನನ್ನು ನೋಡಿ ಪ್ರೀತಿಯಲ್ಲಿ ಬಿದ್ದಿದ್ದ ಶಂಕರಪ್ಪ ವಿದ್ಯಾ ಹತ್ತಿರ ತನ್ನ ಪ್ರೀತಿಯನ್ನು ಹೇಳ್ಕೊಳ್ತಾರೆ. ವಿದ್ಯಾ ಕೂಡ ಸ್ವಲ್ಪ ದಿನದ ನಂತರ ಶಂಕರಪ್ಪ ಪ್ರೀತಿಯನ್ನು ಒಪ್ಕೊಳ್ತಾರೆ. ಇಬ್ಬರು ಕೂಡ ಒಂದೇ ಜಾತಿಯವರಾದ್ದರಿಂದ ಇವರ ಮದುವೆ ಸುಲಭವಾಗಿ ನಡೆದು ಹೋಗುತ್ತೆ. 6 ವರ್ಷ ಯಾರ ತಂಟೆಯೂ ಇಲ್ಲದೆ ವಿದ್ಯಾ ಮತ್ತು ಶಂಕರಪ್ಪ ಸಂಸಾರ ಮಾಡಿದ್ರು. ಇವರಿಬ್ಬರ ಪ್ರೀತಿಗೆ ಸಾಕ್ಷಿ ಎಂಬಂತೆ ಇಬ್ಬರು ಮಕ್ಕಳು ಕೂಡ ಜನಿಸಿದ್ರು. ಆಂಟಿಗೆ ಓಣಿ ಹುಡುಗನ ಜೊತೆ ಲವ್, ಗಂಡನಿಗೆ ಯಾಮಾರ್ಸಿ ಓಣಿ ಹುಡುಗನ ಜೊತೆ ಡಿಂಗ್ ಡಾಂಗ್. ವಿದ್ಯಾ ಮತ್ತು ಶಂಕರಪ್ಪ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ರು. ಆಗ್ಲೇ ಎಂಟ್ರಿ ಕೊಡ್ತಾನೆ ನಮ್ಮ ಕಥೆಯ ವಿಲನ್, ಹಾಗೆ ಈ ಆಂಟಿಯ ಹೀರೋ ಶಿವಕುಮಾರ್. ಈ ಶಿವಕುಮಾರ್ ಶಂಕರಪ್ಪ ಮತ್ತು ವಿದ್ಯಾ ವಾಸ ಮಾಡ್ತಾ ಇರೋ ಪಕ್ಕದ ಮನೆಯಲ್ಲೇ ಇರ್ತಾನೆ. ಲಾರಿ ಡ್ರೈವರ್ ಆಗಿದ್ದ ಶಿವಕುಮಾರ್ ಆಗಾಗ ಪಕ್ಕದ ಮನೆಯ ಶಂಕರಪ್ಪ ಮತ್ತು ವಿದ್ಯಾ ಮನೆಗೆ ಬರ್ತಾ ಹೋಗ್ತಾ ಇದ್ದ. ಆಗ್ಲೇ ಈ ಶಿವಕುಮಾರ್ ಶಂಕರಪ್ಪ ಹೆಂಡತಿ ವಿದ್ಯಾ ಮೇಲೆ ಕಣ್ಣು ಹಾಕ್ತಾನೆ. ಶಿವಕುಮಾರ್ ಲಾರಿ ಡ್ರೈವ್ ಮಾಡೋದು ಬಿಟ್ಟು ಶಂಕರಪ್ಪನ ಹೆಂಡತಿ ವಿದ್ಯಾನನ್ನೇ ಡ್ರೈವ್ ಮಾಡಬೇಕು ಅಂದ್ಕೊಳ್ತಾನೆ. ಜಾತ್ರೆ ಒಂದಲ್ಲಿ 2 ಮಕ್ಕಳ ತಾಯಿ ಅಂತ ಗೊತ್ತಿದ್ರು ವಿದ್ಯಾಗೆ ಪ್ರಪೋಸ್ ಮಾಡ್ತಾನೆ ಶಿವಕುಮಾರ್. ಇಲ್ಲಿ ಇವರಿಬ್ಬರ ನಂಬರ್ ಎಕ್ಸ್ಚೇಂಜ್ ಆಗತ್ತೆ. ವಿದ್ಯಾ ಕೂಡ ಶಿವಕುಮಾರ್ ಪ್ರೀತಿಯಲ್ಲಿ ಬೀಳ್ತಾಳೆ. ಈ ಶಿವಕುಮಾರ್ ವಿದ್ಯಾನನ್ನು ಪುಸಲಾಯಿಸಿ ಶಂಕರಪ್ಪ ಮತ್ತು ವಿದ್ಯಾನನ್ನು ದೂರ ಮಾಡ್ತಾನೆ. ಇಲ್ಲಿಂದ ಶಿವಕುಮಾರ್ ಮತ್ತು 2 ಮಕ್ಕಳ ತಾಯಿ ವಿದ್ಯಾ ಲವ್ ಸ್ಟೋರಿ ಶುರುವಾಗತ್ತೆ. ಶಿವಕುಮಾರ್ ಜೊತೆ ವಿದ್ಯಾ ಆಂಟಿ 2ನೇ ಇನ್ನಿಂಗ್ಸ್. ನಂತರ ಗಂಡ ಕೆಲಸಕ್ಕೆ ಹೋದ ಮೇಲೆ ವಿದ್ಯಾ ಶಿವಕುಮಾರ್ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ಲು. ಆಗಾಗ ಶಿವಕುಮಾರ್ ಮನೆಗೆ ಬಂದು ಹೋಗ್ತಾ ಇದ್ದ. ಶಿವಕುಮಾರ್ ವಿದ್ಯಾ ಕಳ್ಳಾಟ 1 ವರ್ಷದಿಂದ ನಡೀತಾ ಇತ್ತು. ಇವರ ಈ ಕಳ್ಳಾಟಕ್ಕೆ ತುಂಟಿ ಆಂಟಿ ವಿದ್ಯಾ 3 ಸಿಮ್ ಕಾರ್ಡ್ಗಳನ್ನು ಬಳಸ್ತಾ ಇದ್ಲಂತೆ. ಇವರ ಕಳ್ಳಾಟದ ಬಗ್ಗೆ ಗಂಡ ಶಂಕರಪ್ಪನಿಗೆ ಒಂದು ದಿನ ಗೊತ್ತಾಗತ್ತೆ. ಹೆಂಡತಿಯನ್ನು ಕೂರಿಸಿಕೊಂಡು ಶಂಕರಪ್ಪ, ನಿನಗೆ ಮಕ್ಕಳಿದ್ದಾರೆ, ಮಕ್ಕಳಿಗೋಸ್ಕರವಾದ್ರೂ ನೀನು ಬದಲಾಗು ಅಂತ ಬುದ್ಧಿ ಹೇಳಿದ್ನಂತೆ. ಯಾವಾಗ ಶಂಕರಪ್ಪ ವಿದ್ಯಾಗೆ ಬುದ್ಧಿ ಹೇಳಿದನೋ ಆಗ ವಿದ್ಯಾಗೆ ಪ್ರೀತಿಸಿ ಮದುವೆಯಾಗಿ 7 ವರ್ಷ ಸಂಸಾರ ನಡೆಸಿದ ಗಂಡನೇ ವಿಲನ್ ತರ ಕಾಣಿಸಿದ್ದಾನೆ. ವಿದ್ಯಾ ಪ್ರಿಯಕರ ಶಿವಕುಮಾರ್ಗೆ ಹೇಳಿ ಗಂಡ ಶಂಕರಪ್ಪನಿಗೆ ಇಟ್ಲು ಮುಹೂರ್ತ. ಗಂಡ ಶಂಕರಪ್ಪನಿಗೆ ತನ್ನ ಕಳ್ಳಾಟದ ವಿಷಯ ಗೊತ್ತಾಗಿದೆ ಅಂತ ವಿದ್ಯಾ ಫುಲ್ ಟೆನ್ಷನ್ ಆಗಿದ್ಲು. ಈ ವಿಷಯವನ್ನು ತನ್ನ ಪ್ರಿಯಕರ ಶಿವಕುಮಾರ್ಗೂ ಹೇಳಿದ್ಲು.
ತಮ್ಮ ಅನೈತಿಕ ಪ್ರೀತಿಯ ದಾರಿಗೆ ಅಡ್ಡವಾಗಿರುವ ಗಂಡ ಶಂಕರಪ್ಪನನ್ನು ಹೇಗೆ ದಾರಿಯಿಂದ ಸರಿಸೋದು ಅಂತ ವಿದ್ಯಾ ಮತ್ತು ಪ್ರಿಯಕರ ಶಿವಕುಮಾರ್ ಯೋಚಿಸಿದ್ರು. ಆಮೇಲೆ ಅವರ ತಲೆಗೆ ಒಂದು ಪ್ಲ್ಯಾನ್ ಬಂತು. ಗಂಡ ಶಂಕರಪ್ಪನನ್ನು ಮುಗಿಸಿದ್ರೆ ಹೇಗೆ ಅಂದ್ಕೊಂಡ್ರು. ಅದರಂತೆ ಗಂಡ ಶಂಕರಪ್ಪನನ್ನು ಮುಗಿಸಲು ಒಂದು ಪ್ಲ್ಯಾನ್ ಮಾಡಿದ್ರು. ಅದು ಮೇ 13. ಅವತ್ತು ರಾತ್ರಿ ಊರಲ್ಲಿ ಕರೆಂಟ್ ಬೇರೆ ಕಟ್ಟಾಗಿತ್ತು. ವಿದ್ಯಾ ಗಂಡನಿಗೆ ಚಪಾತಿ ಮತ್ತು ಪಲ್ಯ ಮಾಡಿ ಬಡಿಸಿದ್ಲು. ಚಪಾತಿ ತಿಂದು ಮಲಗಲು ಹೋದ ಗಂಡ ಶಂಕರಪ್ಪನಿಗೆ ವಿದ್ಯಾ ಗಾಳಿ ಬೀಸಿದ್ಲು. ಶಂಕರಪ್ಪ ನಿದ್ದೆಗೆ ಜಾರಿದ್ದ. ಗಂಡ ಶಂಕರಪ್ಪ ನಿದ್ದೆಗೆ ಜಾರಲಿ ಎಂದು ಕಾಯುತ್ತಿದ್ದ ವಿದ್ಯಾ ಪ್ರಿಯಕರ ಶಿವಕುಮಾರ್ಗೆ ಫೋನ್ ಮಾಡಿ ಕರೆಸ್ತಾಳೆ. ಪ್ರಿಯಕರ ಶಿವಕುಮಾರ್ ಮನೆಗೆ ಬರುವಾಗ ಒಂದು ರಾಡನ್ನು ತೆಗೆದುಕೊಂಡು ಬಂದಿರ್ತಾನೆ. ಅದೇ ರಾಡ್ನಿಂದ ಗಂಡ ಶಂಕರಪ್ಪನನ್ನು ಕೊಲೆ ಮಾಡ್ತಾನೆ. ಈ ಕಳ್ಳ ಪ್ರೇಮಿಗಳು ಕೊಲೆಯಿಂದ ತಪ್ಪಿಸಿಕೊಳ್ಳಲು ಮಾಡಿದ ಪ್ಲಾನ್ ಆದ್ರೂ ಏನು? ಮೊದಲು ವಿದ್ಯಾ ಮತ್ತು ಪ್ರಿಯಕರ ಶಿವಕುಮಾರ್ ಗಂಡ ಶಂಕರಪ್ಪನ ಮೃತದೇಹದ ಕೈಕಾಲುಗಳನ್ನು ಕಟ್ತಾರೆ. ನಂತರ ಗಂಡ ಶಂಕರಪ್ಪನ ಮೃತದೇಹಕ್ಕೆ ಹೊದಿಕೆಯನ್ನು ಸುತ್ತಾರೆ. ಆ ಹೊದಿಕೆಯನ್ನು ವೇಲ್ನಲ್ಲಿ ಟೈಟ್ ಆಗಿ ಕಟ್ತಾರೆ. ನಂತರ ವಿದ್ಯಾ ಮತ್ತು ಪ್ರಿಯಕರ ಶಿವಕುಮಾರ್ ಸೇರಿ ಗಂಡನ ಮೃತದೇಹವನ್ನು ಕಾರಿನಲ್ಲಿ ಸಾಗಿಸ್ತಾರೆ. ರಾತ್ರೋರಾತ್ರಿ ಕಾರ್ ಸ್ಟಾರ್ಟ್ ಮಾಡಿ 6 ಕಿಲೋಮೀಟರ್ ಜರ್ನಿ ಮಾಡ್ತಾರೆ. ಅಲ್ಲಿಂದ ಮುಗಳಿ ಅನ್ನೋ ಗ್ರಾಮದ ತೋಟದ ಕಡೆಗೆ ಹೋಗ್ತಾರೆ. ಆ ತೋಟದಲ್ಲೇ ಇದ್ದ ಬಾವಿಯಲ್ಲಿ ವಿದ್ಯಾ ಮತ್ತು ಪ್ರಿಯಕರ ಶಿವಕುಮಾರ್ ಗಂಡನ ಶವವನ್ನು ಅನಾಥ ಶವದಂತೆ ಬಿಸಾಡ್ತಾರೆ. ತಮ್ಮ ಅನೈತಿಕ ಸಂಬಂಧದ ದಾರಿಗೆ ಅಡ್ಡವಾಗಿದ್ದ ಗಂಡ ಶಂಕರಪ್ಪನನ್ನು ಮುಗಿಸಿದ್ದಕ್ಕೆ ಪ್ರೇಮಿಗಳು ಮನಸೊಳಗೆ ಖುಷಿ ಪಡ್ತಾರೆ. ಗಂಡ ಶಂಕರಪ್ಪನನ್ನು ಕೊಲೆ ಮಾಡಿ ಮುಗಿಸಿದ ಮೇಲೆ ಹೆಂಡತಿ ವಿದ್ಯಾ ಇನ್ನೊಂದು ಡ್ರಾಮಾ ಆಡ್ತಾಳೆ. ತಾನೇ ರೋಣಪಟ್ಟಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಂಡ ಶಂಕರಪ್ಪ ನಾಪತ್ತೆಯಾಗಿದ್ದಾನೆಂದು ದೂರು ಕೊಡ್ತಾಳೆ. ಸಾಲದ್ದಕ್ಕೆ ಗಂಡನ ಅಣ್ಣನ ಮೇಲೂ ಗೂಬೆ ಕೂರಿಸೋಕೆ ಟ್ರೈ ಮಾಡಿದ್ದಾಳೆ. ಇವಳ ಮೊಸಳೆ ಕಣ್ಣೀರು ನೋಡಿದ ಕುಟುಂಬದವರಿಗೆ ಅನುಮಾನನೇ ಬರಲಿಲ್ಲ. ತನಿಖೆಗಿಳಿದ ಪೊಲೀಸ್ ತಂಡ ವಿದ್ಯಾಳ ಮೊಬೈಲ್ ಕಾಲ್ ಹಿಸ್ಟರಿಯನ್ನು ತೆಗೆದಿದ್ದಾರೆ. ಆಗ ಪೊಲೀಸರಿಗೆ ವಿದ್ಯಾ ಮತ್ತು ಪ್ರಿಯಕರ ಶಿವಕುಮಾರ್ನ ಕಳ್ಳಾಟದ ಬಗ್ಗೆ ಗೊತ್ತಾಗಿದೆ. ಬಳಿಕ ವಿದ್ಯಾಳನ್ನು ವಶಪಡಿಸಿಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ದಾರೆ. ಆಗ ವಿದ್ಯಾ ಪೊಲೀಸರ ಮುಂದೆ ಎಲ್ಲ ಸತ್ಯ ವಿಷಯವನ್ನು ಕಕ್ಕಿದ್ದಾಳೆ. ಹೀಗೆ ಡಿವೈಎಸ್ಪಿ ಪ್ರಭುಗೌಡ ಮತ್ತು PSI ಪ್ರಕಾಶ್ ಅವರನ್ನು ಒಳಗೊಂಡ ಪೊಲೀಸ್ ತಂಡ ಅನೈತಿಕ ಸಂಬಂಧಕ್ಕೋಸ್ಕರ ನಡೆದ ಚಪಾತಿ ಊಟದ ಕೊಲೆ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ಪಾಪ ದುರ್ದೈವಿ ಶಂಕರಪ್ಪ ಹೆಂಡತಿಯನ್ನು ಅತಿಯಾಗಿ ನಂಬಿ ಹೆಂಡತಿ ಮತ್ತು ಆಕೆಯ ಪ್ರಿಯಕರನಿಂದ ಕೊಲೆಯಾಗಿ ಹೋದ. ಇಲ್ಲಿಗೆ ಇವತ್ತಿನ ಕ್ರೈಮ್ ಕತೆ ಮುಗೀತು. ನಮ್ಮ ಚಾನಲ್ನಲ್ಲಿ ಬರ್ತಾ ಇರುವಂತಹ ಕಂಟೆಂಟ್ಗಳು ನಿಮಗೆ ಇಷ್ಟವಾಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ರೈಮ್ ಕತೆ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದ.